ನಮಸ್ಕಾರ ಸ್ನೇಹಿತರೆ. ಸಿದ್ದರಾಮಯ್ಯನವರಿಗೆ ಸಂಕಷ್ಟಗಳ ಸರಮಾಲೆ ಕೊನೆಯಾದಂತೆನೆ ಕಾಣ್ತಾ ಇಲ್ಲ. ದಿನಂಪ್ರತಿ ಏನಾದ್ರೂ ಒಂದು ಹೊಸ ಹೊಸ ದೂರುಗಳು ಸಿದ್ದು ಸರ್ಕಾರನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಮತ್ತೊಂದು ದೂರು, ಅದು ಅವರನ್ನೇ ಟಾರ್ಗೆಟ್ ಮಾಡಿ ರಾಜ್ಯಪಾಲರ ಬಳಿ ದೂರಿನ ಮೇಲೆ ದೂರುಗಳನ್ನು ಕೊಡಲಾಗ್ತಾ ಇದೆ. ಈಗ ಮತ್ತೊಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ದೊಡ್ಡ ಭ್ರಷ್ಟಾಚಾರ ಆಗಿದೆ, ಇದರ ಬಗ್ಗೆನೂ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ರಾಜ್ಯಪಾಲರಿಗೆ ಮತ್ತೊಂದು ದೂರು ಹೋಗಿದೆ ಲೇಟೆಸ್ಟ್ ಆಗಿ. ಈಗಾಗಲೇ ಮೂಡ ಕೇಸು ಸಿದ್ದರಾಮಯ್ಯನವರ ಮೇಲೆ ನಡೀತಾ ಇದೆ. ಹೈಕೋರ್ಟ್ ಡಿಸಿಷನ್ ನ ಪೆಂಡಿಂಗ್ ಇಟ್ಟಿದೆ. ಯಾವುದೇ ಕ್ಷಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ಅಥವಾ ತಳ್ಳಿ ಹಾಕಬಹುದು. ಆ ಕಡೆ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಖುದ್ದು ಸಿದ್ದರಾಮಯ್ಯನವರೇ ವಿಧಾನಸಭೆಯಲ್ಲಿ ಒಪ್ಪಿಕೊಂಡು ಆಗಿದೆ. ಈಗ ರಾಜ್ಯಪಾಲರ ಬಳಿ ಹೋಗಿರ್ತಕ್ಕಂಥ ದೂರು ಮತ್ತೆ ಸಿದ್ದರಾಮಯ್ಯನವರ ನಿದ್ದೆಗೆಡಿಸಿದೆ. ಏನ್ ಈ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಕರ್ನಾಟಕದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಮತ್ತು ಕಾಂಗ್ರೆಸ್ ಸರ್ಕಾರದ ನಡುವೆ ಜಟಾಪಟಿ ಜೋರಾಗಿದೆ. ಈಗ ಮೂಡ ಸಂಬಂಧ ಸಲ್ಲಿಕೆಯಾಗಿರುವ ಮತ್ತೊಂದು ದೂರಿನ ಆಧಾರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ಪತ್ರ ಬರೆದು ವಿವರಣೆ ಕೊಡಿ ಅಂತ ಕೋರಿದ್ದಾರೆ. ಮೂಡ ಹಗರಣದಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕೋ ಬೇಡವೋ ಅನ್ನುವ ಕೇಸ್ ನಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಈಗ ಅದೇ ಪ್ರಕರಣದಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಈ ದೂರಿಗೆ ಸಂಬಂಧಪಟ್ಟಂತೆ ವಿವರಣೆ ಕೊಡಿ ಅಂತೇಳಿ ರಾಜ್ಯಪಾಲರು ಪತ್ರ ಬರೆದಿರೋದು. ಇದರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಮೂಲದ PS ನಟರಾಜ್ ಅನ್ನುವರು ಆಗಸ್ಟ್ 27ನೇ ತಾರೀಕೆ ಈ ದೂರನ್ನ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ. ಇದೇ ದೂರಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪತ್ರ ಬರೆದಿರೋದು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ. ಈಗ ಸನ್ನಿವೇಶ ಹೇಗಿದೆಯಪ್ಪ ಅಂದ್ರೆ, ನೀನು ಸೇರು ಅಂದ್ರೆ ನಾನು ಸವಾ ಸೇರು ಅಂತ ಸರ್ಕಾರ ಮತ್ತು ರಾಜ್ಯಪಾಲರು ಜಟಾಪಟಿ ನಡೆಸ್ತಾ ಇದ್ದಾರೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದಕ್ಕೆ ಗರಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಹ ರಾಜ್ಯಪಾಲರ ಅಧಿಕಾರಕ್ಕೆ ಕತ್ತರಿ ಹಾಕುವ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಸಡ್ಡು ಹೊಡಿತಾ ಇದ್ದಾರೆ ರಾಜ್ಯಪಾಲರು ಕೂಡ. ಅದರ ಮುಂದುವರಿದ ಭಾಗವಾಗಿ ಈಗ ಮತ್ತೊಂದು ದೂರಿಗೆ ಸಂಬಂಧಪಟ್ಟಂತೆ ವಿವರಣೆ ಕೋರಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ರಾಜ್ಯಪಾಲರು. ಈಗ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ನಾನೀಗಾಗ್ಲೇ ಹೇಳಿದಂತೆ ಮೈಸೂರಿನ PS ನಟರಾಜ್ ಅನ್ನುವರು ದಿನಾಂಕ 27/8/2024 ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡಿರುತ್ತಾರೆ. ಆ ಆರೋಪ ಏನಪ್ಪಾ ಅಂದ್ರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆಯ ಮೇರೆಗೆ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987ರ ಕಲಂ 15 ಮತ್ತು 25 ಉಲ್ಲಂಘಿಸಿ ಸಿಎಂ ಕ್ಷೇತ್ರವಾದ ವರುಣ ಮತ್ತು ಶ್ರೀರಂಗಪಟ್ಟಣದಲ್ಲಿ 387 ಕೋಟಿ ರೂಪಾಯಿ ಕಾಮಗಾರಿ ಹಮ್ಮಿಕೊಂಡಿತ್ತು ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವ್ರು ಹೇಳೋ ಪಾಯಿಂಟ್ ಏನಪ್ಪಾ ಇಲ್ಲಿ ಅಂದ್ರೆ, ಪ್ರಾಧಿಕಾರದಲ್ಲಿ ಹಣ ಇಲ್ಲದಿದ್ರೂ ಸಹ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಮೇರೆಗೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅನ್ನೋದು ಅರ್ಜಿದಾರರು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಸಂಗತಿ. ಅಷ್ಟೇ ಅಲ್ಲದೆ, ಪ್ರಾಧಿಕಾರ ತನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದೆ, ಇದನ್ನು CBI ನಿಂದ ತನಿಖೆ ನಡೆಸಬೇಕು ಅಂತ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ PS ನಟರಾಜ್ ಅವರು. ಇದಕ್ಕೆ ವಿವರಣೆ ಕೋರಿರುವುದು ರಾಜ್ಯಪಾಲರು. ಅವ್ರು ಹೇಳಿರುವುದು, ಮುಖ್ಯಮಂತ್ರಿಗಳ ವಿರುದ್ಧ ಮಾಡಿರ್ತಕ್ಕಂಥ ಈ ಆರೋಪ ಗಂಭೀರ ಸ್ವರೂಪದ್ದಾಗಿದೆ. ಆದಷ್ಟು ಬೇಗ ಈ ವಿಷಯವನ್ನು ಪರಿಶೀಲಿಸಿ ಬೇಕಾದ ಎಲ್ಲ ವಿವರಗಳನ್ನು ಮತ್ತು ದಾಖಲೆಗಳನ್ನು ಒದಗಿಸಿ ಅಂತೇಳಿ ಪತ್ರದಲ್ಲಿ ರಾಜ್ಯಪಾಲರು ಸರ್ಕಾರನ ಉದ್ದೇಶಿಸಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿರೋದು. ಸ್ನೇಹಿತರೆ, ಇಲ್ಲಿ ದೂರುದಾರರು ನೀಡಿರ್ತಕ್ಕಂಥ ಒಟ್ಟಾರೆ ಸಾರಾಂಶ ಏನಪ್ಪಾ ಅಂದ್ರೆ, ನಿಯಮ ಮೀರಿ ತಮ್ಮ ಕ್ಷೇತ್ರದಲ್ಲಿ ಕಾಮಗಾರಿ ನಡೆಸಿದ್ರ ಸಿಎಂ ಸಿದ್ದರಾಮಯ್ಯನವರು. 387 ಕೋಟಿ ರೂಪಾಯಿ ದೊಡ್ಡ ಮೊತ್ತ ಆಗುತ್ತೆ. ಟೆಂಡರ್ ಕರೆಯದೆ ಕೇವಲ ಮೌಖಿಕವಾಗಿ ಆದೇಶ ಮಾಡಿ ಕೆಲಸ ಮಾಡಿಸಿದ್ರ. ಇದು ನಡೆದಿರ್ತಕ್ಕಂಥದ್ದು ವರುಣ ಮತ್ತು ಶ್ರೀರಂಗಪಟ್ಟಣದಲ್ಲಿ. ಮೇಲ್ನೋಟಕ್ಕೆ ಇಲ್ಲಿ ಟೆಂಡರ್ ಕರೆದಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಆದೇಶ ಪಾಲನೆ ಆಗಿಲ್ಲ, ನಿಯಮಗಳ ಪಾಲನೆ ಆಗಿಲ್ಲ. ಮೌಖಿಕ ಆದೇಶ ಹೆಂಗೆ ಕೊಡೋಕಾಗುತ್ತೆ? 387 ಕೋಟಿ ರೂಪಾಯಿ ದೊಡ್ಡ ಮೊತ್ತ ಆಗುತ್ತೆ. ಇದಕ್ಕೆ ದಾಖಲೆಗಳನ್ನು ಒದಗಿಸಿ, ಚೆಕ್ ಮಾಡಿ, ನನಗೆ ಆದಷ್ಟು ಬೇಗ ರಿಪ್ಲೈ ಮಾಡಿ ಅಂತ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿರೋದು. ಸ್ನೇಹಿತರೆ, ಅಭಿವೃದ್ಧಿ ಕಾರ್ಯಗಳಿಗೆ ಹಣ ವಿನಿಯೋಗಿಸಲಾಗಿದೆ, ಅದರಲ್ಲಿ ತಪ್ಪೇನಿದೆ ಅಂತ ನೀವು ಸಹಜವಾಗಿ ಕೇಳಬಹುದು. ಕಾಮಗಾರಿ ನಡೆಸೋದು, ಅಭಿವೃದ್ಧಿ ಕಾರ್ಯ ನಡೆಸೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅದಕ್ಕೆ ನಿಯಮಗಳನ್ನು ಗಾಳಿಗೆ ತೂರಿ ಅದೇಗೆ ಮಾಡಲಾಗುತ್ತೆ?
387 ಕೋಟಿ ರೂಪಾಯಿ ಏನು ಚಿಕ್ಕ ಮೊತ್ತನಾ? ಇದೇ ಪ್ರತಿಪಕ್ಷಗಳು ಸಹ ಈಗ ಕೇಳ್ತಾ ಇರೋದು. ಯಾವುದೇ ಟೆಂಡರ್ ಕರೆಯದೆ ಅದೆಂಗೆ ಕೆಲಸ ಮಾಡಿಸಿದ್ರು? ಇದು ಸಿದ್ದರಾಮಯ್ಯನವರು ನಡೆಸಿರ್ತಕ್ಕಂತ ಮತ್ತೊಂದು ಹಗರಣ ಅಂತ ಪ್ರತಿಪಕ್ಷದವರು ಸಹ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಪ್ರಾಧಿಕಾರದಲ್ಲಿ ಹಣನೇ ಇಲ್ಲ ಅಂದ್ಮೇಲೆ ಕಾಮಗಾರಿ ನಡೆಸೋದಕ್ಕೆ ಹೆಂಗೆ ನೀವು ಸೂಚನೆ ಕೊಟ್ರಿ? 5 ಲಕ್ಷಕ್ಕಿಂತ ಕಡಿಮೆ ಮೊತ್ತದ ಕಾಮಗಾರಿ ಆದ್ರೆ ಮೌಖಿಕ ಸೂಚನೆ ಕೊಟ್ಟು ನಡೆಸಬಹುದು. ಅದು ನಿಯಮ ಇದೆ. ಅದಕ್ಕಿಂತ ಹೆಚ್ಚಾದರೆ ಟೆಂಡರ್ ಕರಿಬೇಕಾಗುತ್ತೆ. ಅದನ್ನ ಮಾಡದೇ ಇರೋದ್ರಿಂದ ಇದು ಅವ್ಯವಹಾರ, ಭ್ರಷ್ಟಾಚಾರ ಅನ್ನೋದು ಬಿಜೆಪಿಗರು ಮಾಡ್ತಾ ಇರ್ತಕ್ಕಂಥ ದೂರು. ಇಲ್ಲಿ ಸ್ಪಷ್ಟವಾಗಿ ಅಧಿಕಾರದ ದುರುಪಯೋಗವಾಗಿದೆ. ನಿಯಮ ಬಾಹಿರವಾಗಿ ಆದೇಶ ಕೊಡಲಾಗಿದೆ. ಅದು ಮೌಖಿಕ ಆದೇಶ ಕೊಡಲಾಗಿದೆ. ನಗರಾಭಿವೃದ್ಧಿ ವಿಧೇಯಕದ ಅಡಿಯಲ್ಲಿ ಬರ್ತಕ್ಕಂತಹ ಯಾವುದೇ ನಿಯಮಗಳ ಪಾಲನೆ ಈ ಪ್ರಕ್ರಿಯೆಯಲ್ಲಿ ಆಗಿಲ್ಲ. ದೂರುದಾರರು ಕೊಟ್ಟಿರತಕ್ಕಂತ ದೂರಿನ ಪ್ರತಿನೂ ಸಹ ಅಂಟಿಸಿದ್ದೇನೆ. ಇದಕ್ಕೆ ಹೆಚ್ಚಿನ ವಿವರಣೆ ಕೊಡಿ, ಸೂಕ್ತ ದಾಖಲೆಗಳನ್ನು ಸಹ ಒದಗಿಸಿ. ಈ 387 ಕೋಟಿ ರೂಪಾಯಿ ಕಾಮಗಾರಿಗೆ ಸಂಬಂಧಪಟ್ಟ ಎಲ್ಲ ವರದಿಯನ್ನ ಆದಷ್ಟು ಬೇಗ ಸಲ್ಲಿಸಿ ಅಂತ ಆದೇಶ ಕೊಟ್ಟಿದ್ದಾರೆ ರಾಜ್ಯಪಾಲರು ಶಾಲಿನಿ ರಜನೀಶ್ ಅವರಿಗೆ. ಈಗ ಮುಖ್ಯ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಡ್ಲೇಬೇಕು, ಕ್ರಮ ತೆಗೆದುಕೊಳ್ಳಲೇಬೇಕು, ಅನಿವಾರ್ಯ ಪರಿಸ್ಥಿತಿ. ಅವರು ಸಹ ಸೆಪ್ಟೆಂಬರ್ 10ನೇ ತಾರೀಕು ನಗರಾಭಿವೃದ್ಧಿ ಇಲಾಖೆಗೆ ಪತ್ರ ಬರೆದು ಈ ರೀತಿ ರಾಜ್ಯಪಾಲರಿಂದ ಒಂದು ಪತ್ರ ಬಂದಿದೆ, ಕಾಮಗಾರಿಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ದಾರೆ, ಅದರ ದೂರಿನ ಪ್ರತಿಯನ್ನು ಸಹ ಲಗತ್ತಿಸಿದ್ದೇನೆ, ಸೂಕ್ತ ದಾಖಲಾತಿಗಳನ್ನು ಒದಗಿಸಿ ಅಂತೇಳಿ ಶಾಲಿನಿ ರಜನೀಶ್ ಅವರು ಸಹ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆದಿದ್ದಾರೆ. ರಾಜ್ಯಪಾಲರು ಈ ಕ್ರಮ ಕೈಗೊಳ್ಳೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಸಿದ್ದರಾಮಯ್ಯನವರ ಸಂಪುಟ ಸಭೆಯಲ್ಲಿ ರಾಜ್ಯಪಾಲರ ವಿರುದ್ಧ ಒಂದು ನಿರ್ಣಯ ತೆಗೆದುಕೊಳ್ಳಲಾಗಿತ್ತು. ವಿ ಕುಲಪತಿಗಳ ನೇಮಕಾತಿನಲ್ಲಿ ರಾಜ್ಯಪಾಲರ ಅಧಿಕಾರಕ್ಕೆ ಕತ್ತರಿ ಹಾಕೋದಿಕ್ಕೆ, ವಿಧೇಯಕ ಮಂಡನೆ ಮಾಡೋದಿಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಈಗ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡ್ತಾ ಇದ್ದಾರಾ? ಈ ಎಲ್ಲ ಬೆಳವಣಿಗೆಗಳಿಂದ ಸಿದ್ದರಾಮಯ್ಯನವರಿಗೆ ಸಾಕಾಗಿ ಹೋಗಿದೆ. ನೀವೇ ನೋಡಿ, ಆ ಕಡೆ ಅಧಿಕಾರ ನಡೆಸ್ಬೇಕಾ, ಆಡಳಿತ ಕಾರ್ಯ ನಡೆಸ್ಬೇಕಾ, ಈ ಕಡೆ ತಮ್ಮ ಕೇಸ್ಗಳ ಬಗ್ಗೆ ತಲೆ ಕೆಡಿಸಿಕೊಂಡು ಕೂರ್ಬೇಕಾ? ತಮ್ಮ ಸಂಪುಟದ ಸಹೋದ್ಯೋಗಿಗಳ ಮೇಲೂ ಶಾಸಕರ ಮೇಲೂ ಆರೋಪಗಳು ಬಂದಿದ್ರೆ ಸಿದ್ದರಾಮಯ್ಯನವರು ಇಷ್ಟೊಂದು ತಲೆ ಕೆಡಿಸಿಕೊಳ್ತಾ ಇರ್ಲಿಲ್ಲ. ಈಗ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇರೋದು ಖುದ್ದು ಸಿದ್ದರಾಮಯ್ಯನವರ ಮೇಲೆಯ. ಇದು ಅವರನ್ನು ಅಕ್ಷರಶಃ ನಿದ್ದೆಗೆಡಿಸ್ತಾ ಇದೆ. 40 ವರ್ಷದ ರಾಜಕಾರಣದಲ್ಲಿ ಯಾರೂ ನನ್ನ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ತಿರ್ಲಿಲ್ಲ, ಇದೇನಪ್ಪಾ ಇಂಥ ಪರಿಸ್ಥಿತಿನಲ್ಲಿ ಸಿಲುಕಿ ಹಾಕಿಕೊಂಡ್ಬಿಟ್ಟೆ ಅಂತ ಪರಿತಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಸ್ನೇಹಿತರೆ, ಈ 387 ಕೋಟಿ ರೂಪಾಯಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏನು ಹೊಸ ದೂರು ದಾಖಲಾಗಿದೆ, ಇದರಲ್ಲಿ ಹಗರಣ ಆಗಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಈ ದುಡ್ಡು ಉಪಯೋಗ ಆಗಿರೋದು ಕಾಮಗಾರಿಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ. ಆದ್ರೆ ಅದನ್ನು ಉಪಯೋಗಿಸಲ್ಪಟ್ಟ ರೀತಿ ಇದೆಯಲ್ಲ, ಅದು ನಿಯಮ ಬಾಹಿರ, ನಿಯಮಗಳು ಪಾಲನೆ ಆಗಿಲ್ಲ ಅನ್ನೋದೇ ನಟರಾಜ್ ಅವರು ಕೊಟ್ಟಿರ್ತಕ್ಕಂಥ ದೂರು. ಇಲ್ಲಿ ಸಿದ್ದರಾಮಯ್ಯನವರಿಗೆ ಉತ್ತರ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಯಾಕಾಗುತ್ತಪ್ಪ ಅಂದ್ರೆ, ಈ ಕಾಮಗಾರಿಗಳಿಗೆ ಮೌಖಿಕ ಆದೇಶ ಕೊಟ್ಟಿರೋದು ಫಂಡ್ ಇಲ್ಲದೆ ಇರುವಾಗ. ಫಂಡ್ ಇದ್ದು ಆದೇಶ ಕೊಟ್ಟಿದ್ರೆ ಎಕ್ಸಂಪ್ಷನ್ ಅಂತ ಹೇಳ್ಬೋದಾಗಿತ್ತು. ದುಡ್ಡೇ ಇಲ್ಲ ಪ್ರಾಧಿಕಾರದಲ್ಲಿ, ನೀವು ಹೆಂಗೆ ಮೌಖಿಕ ಆದೇಶ ಕೊಟ್ರಿ, ಕಾಮಗಾರಿ ಹೆಂಗೆ ಶುರು ಮಾಡಿದ್ರಿ ಅನ್ನೋದೇ ಇಲ್ಲಿ ಮೂಲಭೂತ ಪ್ರಶ್ನೆ. ಸ್ನೇಹಿತರೆ, ನಿಮಗೇನನ್ಸುತ್ತೆ? ಇದು ಸಿದ್ದರಾಮಯ್ಯನವರಿಗೆ ಮತ್ತೊಂದು ಕಂಟಕನ? ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.